ನನ್ನ ಗಾಡಿಗೆ ಬೆಳಗ್ಗೆ ಬಂದಿದ್ದು ಫಸ್ಟ್ನೇ ಬಾಡಿಗೆನೇ ಇದು 100 ಪೀಸ್ ಟೈಲ್ಸ್ ಹಾಕೊಡ್ಬೇಕು ಅಂತ. ನಾನು ಹೋಗೋ ಅಷ್ಟಲ್ಲೆಲ್ಲ ಹುಡುಗರೆಲ್ಲ ರೆಡಿ ಆಗಿದ್ರು. ಹಾಗಾಗಿ ಏನು ಲೇಟ್ ಆಗಿಲ್ಲ ಲೋಡಿಂಗ್ ಮಾಡೋಕ್ಕೆ. ಬೇಗ ಲೋಡ್ ಮಾಡ್ಕೊಟ್ಬಿಟ್ರು. ಗಾಡಿ ಲೋಡ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ಇದು ಮುಂದಗಡೆ ರೋಡಲ್ಲಿ ಇಲ್ಲೇ ಒಂದು 200 ಮೀಟರ್ ಐತೆ ಅಲ್ಲಿಗೆ. ಇದೇ ನೋಡ್ರಿ ಬಿಲ್ಡಿಂಗು. ಅಲ್ಲಿ ಆ ಹುಡುಗರು ಲೋಡ್ ಮಾಡ್ಕೊಟ್ರು, ಇಲ್ಲೂ ಅದೇ ಹುಡುಗರು ಅನ್ಲೋಡ್ ಮಾಡೋದು. ಲೋಡ್ ಮಾಡಿ ಸ್ಪೀಡ್ಗೆ ಅನ್ಲೋಡ್ ಮಾಡಿಬಿಟ್ರು. ಈ ಬಾಡಿಗೆದು 250 ರೂಪಾಯಿ ಇಸ್ಕೊಂಡು ನಾನು ಸ್ಟ್ಯಾಂಡ್ ಗಾಡಿ ಕೊಟ್ಟೆ. Red Bull gives you wings. ಅದಾದ್ಮೇಲೆ ನಮ್ಗೆ ಗೊತ್ತಿರೋದು ಒಬ್ರದ್ದು JCP ಟೈರು ಕನಕಪುರ ಮೇನ್ ರೋಡಲ್ಲಿ ಪಂಚರ್ ಆಗಿ ನಿಂತೋಗ್ಬಿಟ್ಟಿತ್ತು. ಹೋಗಿ ನೋಡಿದ್ರೆ ಒಳ್ಳೆ ಸರಿಯಾಗಿರೋ ಮಳೆನೇ ಚುಚ್ಚಿತ್ತು. ಟೈರ್ಗಳೆಲ್ಲ ಬಿಚ್ಕೊಂಡ್ಮೇಲೆ 2 ಸೈಡ್ನು ಈ ತರ ಪ್ರೆಸಿಂಗ್ ಮಾಡಿಸ್ಕೊಳ್ರಿ JCP ಇಲ್ಲಿ, ಇಲ್ಲಾಂದ್ರೆ ಟೈರ್ ಬಿಚ್ಚಾಗಲ್ಲ ಪಂಚರ್ ಶಾಪ್ ಅಲ್ಲಿ. ಓಕೆನಾ? ಪ್ರೆಸಿಂಗ್ ಎಲ್ಲ ಮಾಡ್ಬಿಟ್ಟು ಟೈರ್ ತೊಳ್ಕೊಂಡ್ ಬಂದು ನನ್ನ ಗಾಡಿಗೆ ಲೋಡ್ ಮಾಡ್ಬಿಟ್ರು. ನಾನ್ ಡ್ರೈವರ್ನ ಕರ್ಕೊಂಡು ಹೊಲ್ಟೆ ಪಂಚರ್ ಶಾಪ್ ತಗೆ. ಇಲ್ಲಿ ಪಂಚರ್ ಶಾಪ್ ಹುಡುಗರೆ ಟೈರ್ ಎಲ್ಲ ಕೆಳಗೆ ಇಳಿಸ್ಕೊಂಡ್ರು. ಇಳಿಸ್ಕೊಂಡಿದ ತಕ್ಷಣ ಪಂಚರ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಟೈರ್ ಗೀರೆಲ್ಲ ಬಿಚ್ಬಿಟ್ಟು 2 ನಿಮಿಷಕ್ಕೆ ಪಂಚರ್ ಹಾಕ್ಬಿಟ್ಟು ಫುಲ್ ಆಗಿ ಏರ್ ಹಿಡಿದ್ಬಿಟ್ಟು ನನ್ನ ಗಾಡಿಗೆ ಅವರೇ ಲೋಡ್ ಮಾಡ್ಕೊಟ್ಬಿಟ್ರು. ಆಮೇಲೆ JCP ಡ್ರೈವರ್ನ ಹಿಂದೆ ಎತ್ತಾಕ್ದೆ ತಗೊಬಂದಾಕ್ದೆ JCP ಹತ್ರ. ಟೈರ್ ಎಲ್ಲ ಕೆಳಗಡೆ ಇಳಿಸ್ಕೊಂಡ್ರು. 4-5 ಬೋಲ್ಟ್ ಹಾಕೋಕೊಂಡ್ರೆ ನಾನು ಅಲ್ಲೇ ಇದ್ದೆ. ಬೋಲ್ಟ್ ಗಿಲ್ಟ್ ಎಲ್ಲ ಹಾಕಾದ್ಮೇಲೆ 400 ರೂಪಾಯಿ ಬಾಡಿಗೆ ಕಾಸು ಇಸ್ಕೊಂಡು ಬಂದೆ ಸ್ಟ್ಯಾಂಡ್ ಕಡೆ. ಅದಾದ್ಮೇಲೆ ನಮ್ಮ ಸೇಟು ಬೈಯೋದು ಬಾಡಿಗೆ ಬಂತು. ಏನ್ ಜಾಸ್ತಿ ಮೆಟೀರಿಯಲ್ ಏನ್ ಇದ್ದಿಲ್ಲ. 2 ಡೋರು ಮತ್ತೆ ಅದಕ್ಕೊಂದು 2 ಫ್ರೇಮ್ ಇತ್ತು. ಎಲ್ಲ ನೀಟಾಗಿ ಅಗ್ಗೀಗ ಕಟ್ಕೊಂಡು ಹೊಲ್ಟೆ ಕನಕಪುರ ರೋಡಲ್ಲಿ. ಈ ಬಾಡಿಗೆ ಇರೋದು BTM ಲೇಔಟ್ಗೆ. ಗಾಡಿ ಎತ್ಕೊಬಂದಾಗ್ದೆ ಅನ್ಲೋಡ್ ಪಾಯಿಂಟ್ಗೆ. ಇದೆ ನೋಡ್ರಿ ಬಿಲ್ಡಿಂಗು. 3-4 ಗೇಟ್ಗಳು ಅಷ್ಟೇ ತಾನೇ ಇದ್ದಿದ್ದು. ನಮ್ಮ ಸೇಟು ಬೈಗಳು 1 by 1 ಗೇಟ್ಗಳನ್ನೆಲ್ಲ ಒಳಗಡೆ ತಗೊಂಡೋಗಿ ಇಕ್ಕೋತಾ ಇದ್ರು. ಯಾಕಂದ್ರೆ ನಾಳೆ ಫಿಟ್ಟಿಂಗ್ ಮಾಡೋದಂತ ಇದು. ಇಷ್ಟ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೇನ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.